ಹಾಯ್ ಹಲೋ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೊಡಸೆ. 19ನೇ ಆವೃತ್ತಿಯ IPL ಟೂರ್ನಿಯಲ್ಲಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇದೀಗ ಮೊದಲ ಸೋಲು ಎದುರಾಗಿದೆ. ರಾಜಸ್ಥಾನ್ ರಾಯಲ್ಸ್ ಎದುರು ಗುವಾಹಟಿಯಲ್ಲಿ ನಡೆದಂಥ ಪಂದ್ಯದಲ್ಲಿ RCB ತಂಡ 6 ವಿಕೆಟ್ ಅಂತರದ ಹೀನಾಯ ಸೋಲನ್ನು ಅನುಭವಿಸಿದೆ. ಇನ್ನು ಟೂರ್ನಿಯಲ್ಲಿ ಸತತ 4 ಗೆಲುವನ್ನು ದಾಖಲಿಸಿದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿದ್ರೆ, ರಜತ್ ಪಾಟಿದಾರ್ ನೇತೃತ್ವದ RCB ತಂಡ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲೇ ಮುಂದುವರೆದಿದೆ. ಇನ್ನು ಈ ಪಂದ್ಯದಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದ್ದು 15 ವರ್ಷದ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ. ಇನ್ನು ಮಳೆಯ ಅಡಚಣೆಯ ನಡುವೆ ತಡವಾಗಿ ಆರಂಭವಾದಂಥ RCB ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದಂಥ RCB ತಂಡ ಆರಂಭಿಕ ಆಘಾತವನ್ನು ಅನುಭವಿಸಿತ್ತು. ಒಂದು ಹಂತದಲ್ಲಿ 100 ರನ್ ಗಳಿಸುವಷ್ಟರಲ್ಲಿ RCB ತಂಡದ 6 ಬ್ಯಾಟರ್ಗಳು ಪೆವಿಲಿಯನ್ ಅನ್ನು ಸೇರಿದರು. ಆದರೆ ನಾಯಕ ರಜತ್ ಪಾಟಿದಾರ್ ಆಕರ್ಷಕ ಅರ್ಧಶತಕ ಸಿಡಿಸೋದ್ರ ಮೂಲಕ ತಂಡಕ್ಕೆ ಆಸರೆಯಾದರು. ಇನ್ನು ಇಂಪ್ಯಾಕ್ಟ್ ಆಟಗಾರನಾಗಿ ಕಣಕ್ಕಿಳಿದಂತಹ ವೆಂಕಟೇಶ್ ಅಯ್ಯರ್ ಮೊದಲ ಪಂದ್ಯದಲ್ಲಿ ಒಂದು ಸ್ಫೋಟಕ ಬ್ಯಾಟಿಂಗ್ ನಡೆಸೋದ್ರ ಮೂಲಕ ತಂಡದ ಮೊತ್ತವನ್ನು 200ರ ಗಡಿ ದಾಟಿಸುವಲ್ಲಿ ಯಶಸ್ವಿಯಾದರು. RCB ತಂಡ ನಿಗದಿತ 20 ಓವರ್ಗಳಲ್ಲಿ 201 ರನ್ ಅನ್ನು ಕಲೆ ಹಾಕೋದ್ರ ಮೂಲಕ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಒಂದು ರೀತಿಯ ಸವಾಲಿನ ಗುರಿಯನ್ನು ನೀಡಿದರು. ಮೊದಲು ಬ್ಯಾಟ್ ಮಾಡಿದಂಥ RCB ತಂಡ 202 ರನ್ಗಳ ಟಾರ್ಗೆಟ್ ಸೆಟ್ ಮಾಡಿದಾಗ ಈ ಒಂದು ಪಂದ್ಯ ಒಂದು ರೀತಿಯ ಜಿದ್ದಿನ ಕಾದಾಟಕ್ಕೆ ಸಾಕ್ಷಿ ಆಗ್ಬೋದು ಅಂತ ಹೇಳಿ ಕ್ರಿಕೆಟ್ ಫ್ಯಾನ್ಸ್ ಅಂದಾಜಿಸಿದ್ರು. ಆದರೆ ಈ ಎಲ್ಲ ಅಂದಾಜನ್ನ ತಲೆಕೆಳಗಾಗುವಂತೆ ಮಾಡಿದ್ದು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್. ಈಗಾಗಲೇ ಚೆನ್ನೈ ಸೂಪರ್ ಕಿಂಗ್ಸ್ ಎದುರು ಕೇವಲ 15 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸುವುದರ ಮೂಲಕ ಗಮನ ಸೆಳೆದಿರುವಂತಹ ವೈಭವ್ ಸೂರ್ಯವಂಶಿ ಇದೀಗ ಮತ್ತೊಮ್ಮೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್ ಅವರಂತಹ ವಿಶ್ವ ದರ್ಜೆಯ ಬೌಲರ್ಗಳೆದುರು ಮೈ ಚಳಿ ಬಿಟ್ಟು ಬ್ಯಾಟ್ ಬೀಸುವುದರ ಮೂಲಕ ಮತ್ತೊಮ್ಮೆ ಕೇವಲ 15 ಎಸೆತಗಳಲ್ಲಿ ಮತ್ತೊಂದು ಸ್ಫೋಟಕವಾದಂತಹ ಅರ್ಧಶತಕ ಸಿಡಿಸುವುದರ ಮೂಲಕ ಪಂದ್ಯವನ್ನ RCB ಕೈಯಿಂದ ಕಿತ್ಕೊಳ್ಳುವಂತೆ ಮಾಡುವಲ್ಲಿ ಯಶಸ್ವಿಯಾದರು. ಇನ್ನು ವೈಭವ್ ಸೂರ್ಯವಂಶಿಯವರ ಫಿಯರ್ಲೆಸ್ ಬ್ಯಾಟಿಂಗ್ ಹೇಗಿತ್ತು ಅಂದ್ರೆ, ರಾಜಸ್ಥಾನ್ ರಾಯಲ್ಸ್ ತಂಡವು RCB ಎದುರು ಪವರ್ ಪ್ಲೇನಲ್ಲಿ 97 ರನ್ಗಳನ್ನು ಕಲೆ ಹಾಕಿತು. ಈ ಮೂಲಕ ಈ ಬಾರಿಯ IPL ಟೂರ್ನಿಯಲ್ಲಿ ಪವರ್ ಪ್ಲೇನಲ್ಲಿ ಗರಿಷ್ಠ ರನ್ ಕಲೆ ಹಾಕಿದ ತಂಡ ಎನ್ನುವಂತಹ ಕೀರ್ತಿ ಕೂಡ ಇದೀಗ ರಾಜಸ್ಥಾನ್ ರಾಯಲ್ಸ್ ತಂಡ ಪಾತ್ರವಾಗಿದೆ. ಕೇವಲ 26 ಎಸೆತಗಳನ್ನು ಎದುರಿಸಿದಂತಹ ವೈಭವ್ ಸೂರ್ಯವಂಶಿ 78 ರನ್ ಸಿಡಿಸುವುದರ ಮೂಲಕ ಬಹುತೇಕ ಪಂದ್ಯ RCB ಇಂದ ರಾಜಸ್ಥಾನ್ ರಾಯಲ್ಸ್ ತೆಕ್ಕಿಗೆ ಜಾರುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇನ್ನು ವೈಭವ್ ಸೂರ್ಯವಂಶಿ ಇದೇ ರೀತಿಯಾದಂತಹ ಪ್ರದರ್ಶನವನ್ನು ಮುಂಬರುವ ದಿನಗಳಲ್ಲೂ ಮುಂದುವರಿಸಿದಲ್ಲಿ ಆದಷ್ಟು ಬೇಗ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೀಗ ನಾಳೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 5 ಬಾರಿಯ ಚಾಂಪಿಯನ್ ಆಗಿರ್ತಕ್ಕಂತಹ ಮುಂಬೈ ಇಂಡಿಯನ್ಸ್ ತಂಡವನ್ನ ಅವರದ್ದೇ ಮೈದಾನದಲ್ಲಿ ಎದುರಿಸಲಿದೆ. ಮುಂಬೈನ ವಾಂಖೆಡೆ ಮೈದಾನದಲ್ಲಿ ನಾಳೆ ಮುಂಬೈ ಹಾಗೂ RCB ತಂಡಗಳ ನಡುವಿನ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿಕ್ಕಿದೆ. ಈ ಒಂದು ಪಂದ್ಯದಲ್ಲಿ ರಜತ್ ಪಾಟಿದಾರ್ ನೇತೃತ್ವದ RCB ತಂಡ ಗೆಲುವಿನ ಹಳಿಗೆ ಮರಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. IPL ಹಾಗೂ ಕ್ರೀಡಾ ಜಗತ್ತಿನ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.com. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.